ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಹಾಗೆ ಮಾಡು. ನಾನು ನಿಂದಾದಿನ ಕಾಯ್ತಾ ಇರ್ತೀನಿ. ಲಕ್ಷ್ಮೀನಾರಾಯಣ ಭಾವಾಹಯಾಮಿ. ವಿಲನ್ ಅಂಕಲ್ ಯಾಕೇನೋ ಬಂದಿಲ್ವಲ್ಲ? ತಗೊಳಪ್ಪ, ಮಾಂಗಲ್ಯ ಕಟ್ಟು. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಮಾಂಗಲ್ಯ ಕಟ್ಟಪ್ಪ. ನಿಲ್ಸಿ. ಸರ್, ಮತ್ತೆ ಜಯದೇವ್ ಅವ್ರು ಕಾಲ್ ಮಾಡ್ತಾನೆ ಇದ್ದಾರೆ. ಕೊಡ ಮೇಲೆ ಹೇಳಬಜ್ಜೆ, ನೀನು ಶಾಸ್ತ್ರ ಎಲ್ಲ ಮುಂದುವರಿಸ್ತಾರೋ ಬೇಗ ಬಂದ್ಬಿಡ್ತೀನಿ. ಬಂದು ಏನ್ ಮಾಡ್ತೀರಾ ಅಂಕಲ್? ಯಾವ ಶಾಸ್ತ್ರ ಅಂತ ಮಾಡ್ಲಿ, ಒಬ್ಬನೇ ನಿಂತ್ಕೊಂಡಿಲ್ಲ ಅಂಕಲ್. ಇಲ್ಲಿ ಏನೇನು ಆಗೋಗಿದೆ ಅಂಕಲ್? ಯಾಕಪ್ಪ, ಏನಾಯ್ತು? ಅದು ದೀನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋದ್ರು ಅಂಕಲ್. ಏನೋ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರ? ಅಂಕಲ್ ನನಗಂತೂ ದಿಕ್ಕೆ ತೋರಿಸ್ತಾ ಇಲ್ಲ ಅಂಕಲ್. ಕೈ ಕಾಲು ಓಡ್ತಿಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂಕಲ್. ಪ್ಲೀಸ್ ಅಂಕಲ್, ನೀವೇ ನನಗೆ ಹೆಲ್ಪ್ ಮಾಡಬೇಕು. ಹೇಗಾದ್ರೂ ಮಾಡಿ ದೀನ ನೀವೇ ಕರ್ಕೊಂಬಂದು ನನ್ನ ಜೊತೆ ಮದುವೆ ಮಾಡಿಸ್ಬೇಕು ಅಂಕಲ್. ಪ್ಲೀಸ್ ಅಂಕಲ್, ನಿಮ್ ಕಾಂಟ್ಯಾಕ್ಟ್ ನ ಉಪಯೋಗಿಸಿ ಏನೋ ಒಂದು ಮಾಡಿ ಅಂಕಲ್. ಸರಿ ಸರಿ, ನೀನೇನು ಟೆನ್ಷನ್ ಆಗ್ಬೇಡ, ನಾನು ವಿಚಾರಿಸ್ತೀನಿ. ಸರಿ, ಈಗ ಎಲ್ಲಿದ್ಯಾ? ಹೇಳಿದ್ನಲ್ಲ ಅಂಕಲ್, ದೇವಸ್ಥಾನ ಅಲ್ಲೇ ಇದೀನಿ. ಸರಿ, ನಾನು ವಿಚಾರಿಸಿ ಮತ್ತೆ ಕಾಲ್ ಮಾಡ್ತೀನಿ ಇರು. ಪ್ಲೀಸ್ ಏನಾದ್ರು ಮಾಡಿ ಪ್ಲೀಸ್. ಏನಂತೆ ಸರ್? ಮದುವೆ ನಿಂತೋಗಿದೆ. ಮದುಮಗಳನ್ನ ಅರೆಸ್ಟ್ ಮಾಡಿದಾರಂತೆ. ಅರೆಸ್ಟಾ? ಯಾಕೆ? ಏನೇನೋ ಕತೆ ಹೇಳ್ದ. ಒಟ್ನಲ್ಲಿ ಅವನ ಹಣೆ ಬರನೇ ಸರಿ ಇಲ್ಲ. ಈ ಮದುವೆ ಆಗಿದ್ದಿದ್ರೆ ಆ ಮನೆಯ ನೆಮ್ಮದಿಯೆಲ್ಲ ಸತ್ತೋಗ್ಬಿಟ್ಟಿರೋದು. 108 ಸಮಸ್ಯೆಗಳು ಸೃಷ್ಟಿಯಾಗ್ಬಿಡ್ತಿದ್ವು. ಅಣ್ಣ ತಮ್ಮಂದ್ರ ಮಧ್ಯೆ ಬಿರುಕುಂಟಾಗಿರೋದು. ಆ ಬಿರುಕಲ್ಲಿ ನಾನು ಬೇಳೆ ಬೇಯಿಸ್ಕೊಂತಿದ್ದೆ. ಛೇ, ಎಲ್ಲ ಹಾಳಾಗೋಗ್ಬಿಡ್ತು. ಇವನು ಯಾವ ಕೆಲಸನೂ ನೆಟ್ಟಿಗೆ ಮಾಡೋದಿಲ್ಲ. ಇರೋ ಬುದ್ಧಿ ಎಲ್ಲ ಖರ್ಚು ಮಾಡಾಯ್ತು. ಯಾವ ಪೊಲೀಸ್ ಅವರು, ಯಾವ ಸ್ಟೇಷನ್ ಒಂದು ಗೊತ್ತಾಗ್ತಿಲ್ವೇ? ಹಲೋ ಅಂಕಲ್, ಯಾರು ಗೊತ್ತಾಯ್ತಾ? ಸಾರಿ ಜೆ, ಎಲ್ಲ ಸ್ಟೇಷನ್ಗಳಲ್ಲೂ ವಿಚಾರಿಸ್ದೆ, ಎಲ್ಲೂ ದಿಯಾ ಇಲ್ಲ. ವಾಟ್? ಯಾವ ಸ್ಟೇಷನ್ ಅಲ್ಲಿ ಇಲ್ವಾ? ಹಂಗಂದ್ರೆ ಏನ್ ಅಂಕಲ್ ಅರ್ಥ? ಅದೇ ನನಗೂ ಅರ್ಥ ಆಗ್ತಿಲ್ಲಪ್ಪ. ನೀನ್ ನೋಡಿದ್ರೆ ದಿಯಾನ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು ಅಂತ ಹೇಳ್ತೀಯ, ಅಲ್ಲಿ ನೋಡಿದ್ರೆ ಯಾವ ಸ್ಟೇಷನ್ ದಿಯಾ ಇಲ್ಲ. ಹೌ ವಾಸ್ ಇಟ್ ಪಾಸಿಬಲ್ ಅಂಕಲ್? ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದಾರೆ ಅಂದ್ಮೇಲೆ ಯಾವ್ದಾದ್ರು ಸ್ಟೇಷನ್ ಅಲ್ಲಿ ಇರಲೇಬೇಕು ತಾನೆ. ನೋಡ, ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಚೀಟಿಂಗ್ ಕೇಸಲ್ಲಿ, ಸ್ಮಗ್ಲಿಂಗ್ ಕೇಸಲ್ಲಿ ಆ ಹುಡುಗಿ ಅರೆಸ್ಟ್ ಆಗಿದ್ದಾಳೆ ಅಂದ್ರೆ ಆ ದಿಯಾ ಸರಿ ಇಲ್ಲ ಅಂತ ಅರ್ಥ. ಬಿಟ್ಬಿಡು ಹುಡುಗಿನ. ಅಂಕಲ್ ಅಂಕಲ್, ಇಲ್ಲ ಅಂಕಲ್, ಅವಳು ಆ ತರದ ಹುಡುಗಿ ಅಲ್ಲ ಅಂಕಲ್. ಅಂಕಲ್, ನಾನು ಅವಳ ಪ್ರೀತಿಸಿದೀನಿ, ಅವಳನ್ನ ಹತ್ರದಿಂದ ನೋಡಿದೀನಿ, ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳ ಆ ತರದವಳು ಅಲ್ಲ ಅವಳು. ಅಂಕಲ್, ಇವಾಗ ಬೇರೆ ವಿಷಯ ಎಲ್ಲ ಬೇಡ ಅಂಕಲ್. ನಿಮ್ ಕೈಲಿ ಅವಳನ್ನ ಹುಡುಕ್ಸಕ್ ಆಗುತ್ತಾ ಇಲ್ವಾ? ಆಯ್ತು ಬಿಡಪ್ಪ, ಟೆನ್ಷನ್ ಮಾಡ್ಕೋಬೇಡ. ನಾನು ಪ್ರಯತ್ನ ಮಾಡ್ತೀನಿ, ಆಮೇಲೆ ನಿನ್ ಫೋನ್ ಮಾಡ್ತೀನಿ. ಏನಪ್ಪ ಮಾಡೋದೀಗ? ಇವ್ರು ರೋದ್ನ ತಡೆಯಕ್ಕಾಗ್ತಾ ಇಲ್ಲ. ಅವಳು ಯಾವ ಸ್ಟೇಷನ್ ಅಲ್ಲಿ ಇದ್ದಾಳೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾರ್ ನೀವೆಲ್ಲ? ನನ್ನನ್ನು ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಬಾಯ್ ಮುಚ್ಕೊಂಡು ಸುಮ್ನೆ ಕೂತಿರ್ಬೇಕು. ಬಾಯ್ ಬಿಟ್ರೆ ಅಷ್ಟೇ ನಿನ್ ಕತೆ. ಮಲ್ಲಿಗೆ, ಈ ಖುಷಿನ ನೀನು ಹೇಳ್ದ ಹಾಗೆ ಮದುವೆನ ನಿಲ್ಲಿಸಿ ಇವಳನ್ನ ಕರ್ಕೊಂಬಂದು ಇಲ್ಲಿ ಕೂಡ ಹಾಕಿದ್ದೇವೆ. ತಪ್ಪು ನಿನ್ನ ಗಂಡಂದೇ ಇರಬಹುದು, ಆದರೆ ಅದು ಅವರೊಬ್ಬರಿಂದ ಆಗಿರೋದಲ್ವಲ್ಲ. 2 ಕೈ ಸೇರಿದ್ರೇ ಚಪ್ಪಾಳೆ. ಅದರಲ್ಲಿ 7 ಪಾಲು ಇದೆ. ನಿನ್ನ ಗಂಡ ಆಲ್ರೆಡಿ ಮದುವೆ ಆಗಿರೋರು ಅಂತ ಗೊತ್ತಿದ್ದು ಅವ್ರ ಜೊತೆ ಮದುವೆ ಆಗೋದಕ್ಕೆ ಹೊರಟಿದ್ದಾಳೆ.
ನಿಮ್ಮ ಸಂಸಾರದಲ್ಲಿ ನಿಂಬೆಹಣ್ಣು ಹಿಂಡೋ ಕೆಲಸ ಮಾಡ್ತಿದ್ದಾಳೆ. ತಪ್ಪು ಮಾಡೋದು ಎಷ್ಟು ತಪ್ಪೋ ಆ ತಪ್ಪಿಗೆ ಸಪೋರ್ಟ್ ಮಾಡೋದು ಅಷ್ಟೇ ದೊಡ್ಡ ತಪ್ಪು. ಎಲ್ಲ ಗೊತ್ತಿದ್ದೇನೆ ಇವಳು ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾಳೆ. ಸೊ ಇವಳು ಅನ್ಕೊಂಡಷ್ಟು ಇನ್ನೋಸೆಂಟ್ ಅಲ್ಲ. ಕಂಡವ್ರ ಗಂಡನ ಮೇಲೆ ಕಣ್ಣು ಹಾಕೋರಿಗೆ ಹೀಗೆ ಆಗ್ಬೇಕು ಮಲ್ಲಿ. ಯಾವುದೇ ಕಾರಣಕ್ಕೂ ಇವ್ರ ಮೇಲೆ ಅನುಕಂಪ ತೋರಿಸ್ಬಾರ್ದು. ಆ ಕಾರಣಕ್ಕೇನೆ ನಾನು ನಿನಗೆ ಸಹಾಯ ಮಾಡೋಕೆ ಓಡಿ ಬಂದಿದ್ದು. ಯಾವುದೇ ಕಾರಣಕ್ಕೂ ನಿನ್ನಂಥವರಿಗೆ ಮೋಸ ಆಗಬಾರ್ದು ಮಲ್ಲಿ. ಥ್ಯಾಂಕ್ಸ್ ಶ್ರಾವಣಿ, ನಿನ್ನಿಂದ ತುಂಬಾ ಸಹಾಯ ಆಯಿತು. ಈ ಋಣನ ಯಾವತ್ತೂ ತೀರ್ಸೋಕ್ಕಾಗಕ್ಕಿಲ್ಲ. ತುಂಬ ಥ್ಯಾಂಕ್ಸ್. ಏಯ್ ಮಲ್ಲಿ, ನೀನು ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ನೀನು ಥ್ಯಾಂಕ್ಸ್ ಹೇಳ್ಬಾರ್ದು. ನೀನೇನು ದೂರದವಳ? ಮನುಷ್ಯಂಗಾಗದೆ ಇನ್ಯಾರಿಗಾಗ್ತಾರೆ ಮಲ್ಲಿ? ಇದರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ, ಎಲ್ಲ ನಿನ್ನ ಒಳ್ಳೆ ಗುಣ. ಅದೇ ಇವತ್ತು ನಿನ್ನ ಸಂಸಾರನ ಉಳಿಸಿದೆ ಅಂದರೂ ತಪ್ಪಿಲ್ಲ. ಇಂಥ ಮನೆ ಹಾಳರನ್ನ, ಕಂಡವ್ರ ಸಂಸಾರಕ್ಕೆ ಹುಳಿ ಹಿಂಡವ್ರನ್ನ ಸುಮ್ಮನೆ ಬಿಡಬಾರ್ದು ಮಲ್ಲಿ. ಸರಿಯಾಗಿ ಪಾಠ ಕಳಿಸ್ಬೇಕು. ಹೌದು, ಈಗ ಇವಳನ್ನ ಏನು ಮಾಡೋದು? ಇವಳು ತವ ಇನ್ನೂ ಸ್ವಲ್ಪ ಕೆಲಸ ಐತೆ, ಅದನ್ನು ಮುಗಿಸ್ಬಿಟ್ಟು ಬಿಡೋಣ. ಸೊ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಸೂಪರ್ ಮಲ್ಲಿ, ನಿನ್ನ ಪ್ಲ್ಯಾನ್ ತುಂಬ ಚೆನ್ನಾಗಿದೆ. ಸರಿ, ನಾನು ಹೋಗಿ ಬರ್ತೀನಿ. ಹುಷಾರು. ಏನು ಟೆನ್ಷನ್ ತಗೋಬೇಡ, ಇಲ್ಲೆಲ್ಲ ನಾನು ನೋಡ್ಕೋತೀನಿ, ನೀನು ಆರಾಮಾಗಿರು. ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದೀರಾ? ಹಾಂ ಡಾಕ್ಟರ್, ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದೀವಿ. ಆದರೆ ಮೆಡಿಸಿನ್ಸ್ ಕೊಟ್ಟಾಗ ಅವ್ರೊಂಥರ ಆಡ್ತಾರೆ, ಒಂಥರ ಬಿಹೇವ್ ಮಾಡ್ತಾರೆ. ಹೌದಾ? ಮೆಡಿಸಿನ್ಸ್ ಕೊಟ್ಟಾಗ ಹಾಗಾಡ್ತಾರ? ಆಗ ಆಡೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಎಲ್ಲಿ ಮೆಡಿಸಿನ್ಸ್ ಕೊಡಿ. ಏನಾಗಿದೆ ಡಾಕ್ಟರ್? ಮೆಡಿಸಿನ್ ಏನಾದರೂ ತಪ್ಪಾಗಿದೆಯಾ? ಮೇ ಬಿ ಈ ಮೆಡಿಸಿನ್ ಇವ್ರಿಗೆ ಸೆಟ್ ಆಗಿಲ್ಲ ಅಂತ ಅನ್ಸುತ್ತೆ. ಓವರ್ ಡೋಸ್ ಆಗಿದೆ ಅಂತ ಅನ್ಸುತ್ತೆ. ಒಂದೊಂದು ಸರಿ ಹೀಗೆಲ್ಲ ಆಗುತ್ತೆ. ಎಷ್ಟೇ ಆದರೂ ಹ್ಯೂಮನ್ ಬಾಡಿ ಅಲ್ವಾ, ಒಬ್ಬೊಬ್ಬರು ಬಾಡಿ ಒಂದೊಂದು ಮೆಡಿಸಿನ್ಗೆ ಒಂದೊಂದು ಥರ ರಿಯಾಕ್ಟ್ ಮಾಡುತ್ತೆ. ಅದೆಲ್ಲ ಕಾಮನ್. ನಾ ತಿಂಟೋರಿ, ನಾನು ಬೇರೆ ಮೆಡಿಸಿನ್ಸ ಬರ್ಕೊಡ್ತೀನಿ. ಸರಿ ಡಾಕ್ಟರ್, ಏನಾಯ್ತು ಅಂತ ಭಯ ಆಗ್ಬಿಟ್ಟಿತ್ತು. ಹಾಗೇನೂ ಇಲ್ಲ, ನೀವು ಆರಾಮಾಗಿರಿ. ನಾನು ಮೆಡಿಸಿನ್ಸ್ನ ಚೇಂಜ್ ಮಾಡಿಕೊಡ್ತೀನಿ. ಅಮ್ಮ ಆದಷ್ಟು ಬೇಗ ಹುಷಾರಾಗ್ತಾರಲ್ವಾ? ಈಗಲೇ ಏನೂ ಹೇಳೋಕ್ಕಾಗಲ್ಲ. ಇಂಥ ಕೇಸ್ಗಳಲ್ಲಿ ಮೆಡಿಸಿನ್ ಜೊತೆಗೆ ನಿಮ್ಮ ಪ್ರಯತ್ನನೂ ತುಂಬ ಮುಖ್ಯ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.